ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕಿ ವಯನಾಡು ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ನಗರದ ಬೊಮ್ಮನಕಟ್ಟೆ ಬಡಾವಣೆಯಲ್ಲಿ ಜನವರಿ 12ರಂದು ಸಂಜೆ ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ ಕೆ ಚೇತನ್ ಅವರು ಸದರಿ ಸಮಾರಂಭ ಹಮ್ಮಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಯುವ ಕಾಂಗ್ರೆಸ್ ಘಟಕದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಿವಿ ಶ್ರೀನಿವಾಸ್ ಹಾಗೂ ಎನ್ಎಸ್ಯುಐ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು ಭಾಗವಹಿಸಿದ್ದರು. ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಮುಖಂಡರಾದ ರಮೇಶ್ ಹೆಗಡೆ, ಎಚ್.ಸಿ. ಯೋಗೇಶ್, ಸಿ.ಜೆ. ಮಧುಸೂದನ್, ಎನ್. ರಮೇಶ್, ಕಲೀಂ ಪಾಷಾ, ಆಸಿಫ್, ಬೊಮ್ಮನಕಟ್ಟೆ ಮಾಲ್ತೇಶ್, ಎನ್ಎಸ್ಯುಐ ಮುಖಂಡರಾದ ಶ್ರೀಜಿತ್, ಚರಣ್, ಹರ್ಷಿತ್, ಗೌತಮ್, ಅಬ್ದುಲ್ಲಾ, ಚಂದ್ರೋಜಿ ರಾವ್, ಅಕ್ಬರ್, ಕಾರ್ತಿಕ್, ನರಸಿಂಹ, ಲಿಂಗರಾಜು, ರವಿ, ಗಿರೀಶ್, ರವಿಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮಾಜಿ ಸೂಡ ಅಧ್ಯಕ್ಷ ರಮೇಶ್ ಅವರು, ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳಾದಂತ ಎಐಸಿಸಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಮತ್ತು ಲೋಕಸಭಾ ಸಂಸದರಾದಂತ ಜಿಲ್ಲೆಯವರಂತ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತ ಬಿವಿ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಈ ನನ್ನ ವಾರ್ಡ್ಗೆ ಮೊಟ್ಟ ಮೊದಲ ಬಾರಿಗೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಮಹಿಳೆಯರ ಪರವಾಗಿ, ನಮ್ಮೆಲ್ಲ ಯುವ ಮುಖಂಡಗಳ ಪರವಾಗಿ ಅವರಿಗೆ ಆರ್ಥಿಕ ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿ ಸಹೋದರ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿ ನನ್ನ ಬೆಳವಣಿಗೆಯಲ್ಲಿ ಬಹಳ ಪಾತ್ರರಾದಂತಹ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು, ಮಹಾನಗರ ಪಾಲಿಕೆ ಸದಸ್ಯರಾದಂತಹ ರಮೇಶ್ ಹೆಗಡೆ ಅವರು ಕೂಡ ನನ್ನ ವಾರ್ಡ್ಗೆ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿ ನನ್ನ ರಾಜಕಾರಣಕ್ಕೆ ತಂದಂತ ನನ್ನ ಆತ್ಮೀಯ ಸ್ನೇಹಿತ ಯುವಕ, ಅವರು ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿ ನಮ್ಮ 1ನೇ ವಾರ್ಡ್ನ ಅಧ್ಯಕ್ಷರು ಕೂಡ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅವರ ಸಹಕಾರ ಬಹಳ ಇದೆ, ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನ ಕೋರಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿ ನನ್ನ ಸ್ನೇಹಿತ ದಾವಣಗೆರೆ ಜಿಲ್ಲೆಯಿಂದ ಇವತ್ತನ್ನು ಆಗಮಿಸಿದ್ದಾರೆ ವರುಣ್ ಅವರು, ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಆಗ್ತಾರೆ, ಅವರು ಕೂಡ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನೊಬ್ಬ ನಮ್ಮ ಚಿತ್ರವರು ಬೇಕಾ, ನುಡಿದಂತೆ ನಡೆದವ್ರು ಬೇಕಾ? ಈಗ ಎಲ್ಲರೂ ನನಗೆ 2 ಕೈ ಎತ್ತಿ ನೀವೆಲ್ಲರೂ ಶಪಥ ಮಾಡಬೇಕು, ಮುಂಬರುವ ದಿನಗಳಲ್ಲಿ ಚೇತುಗೆ ಅತಿ ಹೆಚ್ಚು ಓಟಲ್ಲಿ ನೀವು ಗೆಲ್ಲಿಸ್ತೀರ ಅಂತ. ಎತ್ರಿ ನೋಡೋಣ ಕೈ ಎಲ್ಲರೂ. ಮತ್ತೇನಾರ ಓಟ್ ಹಾಕಿಲ್ಲ ಅಂದ್ರೆ ಕೈ ಬಿದ್ದೋಗುತ್ತೆ, ಓಕೆನಾ? ಆಯ್ತು. ಈಗ ಪಾಪ ಸಾಕಷ್ಟು ಸಮಯದಿಂದ ಎಲ್ಲ ಮಾತು ರಮೇಶ್ ಅವರು, ಯೋಗೇಶು, ರಮೇಶ್ ಅಣ್ಣವರು ಎಲ್ಲ ವಿಸ್ತಾರವಾಗಿ ಯಾವ್ದು ಭಾಷಣ ಯಾರಿಗೂ ಬೇರೆಯವ್ರಿಗೆ ಮಾಡಕ್ ಬಿಟ್ಟೇ ಇಲ್ಲ, ಅವರೇ ಮಾಡ್ಬಿಟ್ಟವ್ರೆ. ಸೊ ಮತ್ತೆ ನಾನು ಮಾಡಿದ್ರೆ ನೀವು ಇಲ್ಲೇ ನಿದ್ದೆ ಹೋಗ್ಬಿಡ್ತೀರ. ಕಾರ್ಯಕ್ರಮ ಬೇಗ ಸ್ಟಾರ್ಟ್ ಮಾಡ್ರಿ, ನಾವು ಸಹ ಭದ್ರಾವತಿಗೆ ಹೋಗೋದಿದೆ. ಸೊ ಈ ಮಾತನ್ನ ಹೇಳಿ ನಾನು ಚೇತುಗೆ ವಿಶೇಷವಾಗಿ ಮಧುಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಿಮ್ಮೆಲ್ಲರ ಅಧಿನಾಯಕಿ ಆಗಿರ್ತಕ್ಕಂತಹ ಪ್ರಿಯಾಂಕಾ ಗಾಂಧಿರವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಕೂಡ ಇವತ್ತು ಬೊಮ್ಮನಕಟ್ಟೆಯಲ್ಲಿ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದುಂಟು. ಆಕ್ಸಿಜನ್ ಮ್ಯಾನ್ ಅಂತಾನೆ ಕೂಡ ಸುಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಭದ್ರಾವತಿಯವರಾದ ನಮ್ಮವರೇ ಆಗಿರ್ತಕ್ಕಂಥ ಶ್ರೀನಿವಾಸರವರು ಜಮ್ಮು ಕಾಶ್ಮೀರನಿಂದ ಏನು ಅಲ್ಲಿಂದ ಹಿಡಿದು ಕೂಡ ಕನ್ಯಾಕುಮಾರಿ ತನಕ, ಅರುಣಾಚಲಿಂದ ಗುಜರಾತಿನ ತನಕನೂ ಕೂಡ ಸುಪ್ರಸಿದ್ಧವಾಗಿ ಹೆಸರುವಾಸಿ ಮಾಡಿರ್ತಕ್ಕಂಥ ಶ್ರೀನಿವಾಸ ಅವರಿಗೆ ಹೃತ್ಪೂರ್ವಕದ ಸ್ವಾಗತಗಳನ್ನ ಈ ಸಂದರ್ಭದಲ್ಲಿ ಕೋರಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬೊಮ್ಮನಕಟ್ಟೆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಅನೇಕ ಕೊಡುಗೆಗಳನ್ನು ಕೂಡ ಬೊಮ್ಮನಕಟ್ಟೆ ವಿಚಾರ ಇವತ್ತು ಯಾವ ಕೈಯಲ್ಲಿ ಇಸ್ಕೊಂಡ್ರಲ್ಲ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಸಾಹೇಬರು ಸೈನ್ ಮಾಡಿಕೊಟ್ಟಿರ್ತ ಕೈಯಲ್ಲಿ, ಅದೇ ಕೈಯಲ್ಲಿ ದೀಪ ಹಚ್ಚತಕ್ಕಂಥದ್ದುಂಟು, 2,000 ರೂಪಾಯಿ ಬಂದಿರತಕ್ಕಂಥ ಕೈಯಲ್ಲಿ, ಅದೇ ಕೈಯಲ್ಲಿ ಮಾತ್ರೆಗಳು ತೆಗೆದುಕೊಂಡಿರ್ತಕ್ಕಂಥದ್ದುಂಟು, ಅದೇ ಕೈಯಲ್ಲಿ ಅರ್ಶಿನ ಕುಂಕುಮ ಹಚ್ಕೊಂಡು ಒಬ್ರು ಬೊಮ್ಮನಕಟ್ಟೆ ನವಲೆ ನೋಡಿದ್ರೆ, ಇನ್ನೊಬ್ರು ವೆಂಕಟೇಶ್ ನಗರದಲ್ಲಿ. ಸೊ ಮಧು ಅವರು, ಹಾಗಾಗಿ ಇವರೆಲ್ಲರೂ ಕೂಡ ಇದ್ದಾರೆ ವೇದಿಕೆ ಮೇಲೆ. ಇನ್ನೂ ಕೂಡ ಅನೇಕ ಮುಖಂಡರಿದ್ದಾರೆ, ತಾಯಂದಿರಿದ್ದೀರಿ, ನೀವೆಲ್ಲರೂ ಕೂಡ ಚರಣ್ ಇದ್ದೀರಿ. ಚಿಕ್ಕಮಂಗ್ಳೂರ್ನ ಈ ಭಾಗದ ಕೊಟ್ವಿ, ಕರೆಂಟ್ ಅನ್ನು ಕೊಟ್ವಿ. ಕರೆಂಟ್ ಇರಲಿಲ್ಲ, ನಿವೇಶನ ಕತ್ಲಲ್ಲಿ ಹಾವುಗಳೆಲ್ಲ ಮನೆಗಳು ಹೋಗ್ತಾ ಇತ್ತು. ಸೊ ಆವಾಗ ಮನೆಗಳೆಲ್ಲ ಬಂದು ಇಲ್ಲಿ ಕೆರೆ ಇತ್ತು, ಇಲ್ಲಿ ಕೆರೆಗಳೆಲ್ಲ ನೀರು ಬರ್ತದೆ ಅಂತ ಹೇಳಿ ನಾವು ಕಾಗೋಡು ತಿಮ್ಮಪ್ಪನವರು, ಚಂದ್ರಶೇಖರಪ್ಪನವರು ಸಾಂಕೇತಿಕವಾಗಿ ಒಂದು 10 ಜನ ಅಲ್ಲೇ ದಯವಿಟ್ಟು ಅಲ್ಲೇ ಕೂತ್ಕೊಂಡ್ರೆ ಯಾರು ಹೋಗ್ಬಿಡ್ರಿ ದಯವಿಟ್ಟು. ಇವಾಗ ಕೇವಲ ಸಾಂಕೇತಿಕವಾಗಿ 10 ರಿಂದ 15 ಜನಕ್ಕೆ ಮಾತ್ರ ಕೊಡ್ತಾರೆ. ಇಲ್ಲಿ ಇನ್ನೆಲ್ಲರೂ ಹುಡುಗರಿಗೆ ಒಬ್ಬರಾದ್ರ ಮೇಲೆ ಫೋಟೋ
ಸಿಗುತ್ತೆ ಇಲ್ಲಿ ನೋಡ್ಕೊಳ್ರಿ ಪಲ್ಯಗಳಲ್ಲಿ. ಎಲ್ಲ ನಮ್ಮ ಕಲಿಮಣ್ಣ ಅವರು ನಮ್ಮ ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಕೂಡ ಲೇಟ್ ಆಗಿದ್ದಾರೆ. ಅವರು ಕೂಡ ವಿಶೇಷವಾಗಿ